ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಮೇ ಬಿ ಇದನ್ನು ನಾನು ಮಾಡಿದ್ದು ಬಂದು ಮಂಡೇ ಆರ್ ಸಂಡೇ ಈವ್ನಿಂಗು, ಯಾವಾಗ ನನಗೂ ಸರಿಯಾಗಿ ನೆನಪಿಲ್ಲ. ಈ ಬಟ್ಟೆಗಳೆಲ್ಲ ಸ್ವಲ್ಪ ಜಾಸ್ತಿ ಇತ್ತು ಅಂತ ಹೇಳಿಬಿಟ್ಟು ಎಲ್ಲನೂ ಫಸ್ಟು ಜೋಡಿಸಿ ಎತ್ತಿಟ್ಟೆ. ಬಿಕಾಸ್ ಕಸ ಎಲ್ಲ ಗುಡಿಸ್ಬೇಕಾದ್ರೆ ಡಸ್ಟೆಲ್ಲ ಅದ್ರ ಮೇಲೆ ಮತ್ತೆ ಹೋಗಿ ಕೂತ್ಕೊಳ್ಳುತ್ತಲ್ಲ, ಅದಕ್ಕೋಸ್ಕರ ಬಟ್ಟೆ ಜೋಡಿಸ್ಬಿಡೋಣ ಅಂತ ಹೇಳಿ ಜೋಡಿಸಿ ಕ್ಲೀನ್ ಮಾಡಿಕೊಂಡೆ. ಐ ಥಿಂಕ್ ಮಂಡೇನೇ ಅನ್ಕೊತೀನಿ, ನನಗೂ ಗೊತ್ತಾಗ್ತಿಲ್ಲ. ವ್ಲಾಗ್ ಏನು ಮಾಡೋದು ಬೇಡ ಅನ್ಕೊತಿದ್ದೆ, ಬಟ್ ಹೆಂಗೆಂಗೋ ನಡೀತು. ಇದೇನು ನೋಡ್ತಿದ್ದೀರಲ್ಲ, ಇದೇನಾಗಿದೆ, ಸಂಡೇ ಮಿಡ್ ನೈಟಲ್ಲಿ ಈ ಥರ ಏನೋ ಬೆಂಕಿ ಹತ್ಕೊಂಡ್ಬಿಟ್ಟಿದೆ, ಶಾರ್ಟ್ ಸರ್ಕ್ಯೂಟ್ ಆಗಿಬಿಟ್ಟು ಫುಲ್ಲು ಇದಾಗ್ಬಿಟ್ಟಿದೆ, ಎಲ್ಲನೂ ಸುಟ್ಟೋಗಿದೆ. ನೀರು 2 ದಿವಸದಿಂದ ಮನೇಲಿ ನೀರು ಬರ್ತಿಲ್ಲ, 2 ದಿವಸದಿಂದ ಮನೇಲಿ ಪವರ್ ಇಲ್ಲ. ನಮ್ಮ ನೈಬರ್ ಹೆಲ್ಪಿಂದ ಫೋನ ಚಾರ್ಜ್ ಮಾಡಿಕೊಂಡು ಯೂಸ್ ಮಾಡ್ತಾಯಿದ್ದೀನಿ. ಅದು ಹೋಗೋದು ಹಿಂದಿನ ದಿವಸನೇ 3 ಬಕೆಟ್ ನೀರೆಲ್ಲ ಫಿಲ್ ಮಾಡಿ ಇಟ್ಟಿದ್ದೆ. ಸೊ ಇದು ಮಿಡ್ ನೈಟಲ್ಲಿ ಯಾರೋ ನೋಡಿ ಬೆಂಕಿ ಎಲ್ಲ ಹಾರಿಸಿ ನಮ್ಮ ಮನೆ ಬಂದು ಬಾಗಿಲೆಲ್ಲ ತಟ್ಟಿದ್ದಾರೆ. ಪಾಪ ನಾವು ಯಾರೂ ಎದ್ದಿಲ್ಲ. ಅದಾದಮೇಲೆ ಒಬ್ಬರ ಅಂಕಲು ಪೊಲೀಸು ಮತ್ತು ಏನಪ್ಪ ಇವ್ರಿಗೆಲ್ಲ ಕಾಲ್ ಮಾಡಿದ್ದು, ಫೈರ್ ಇಂಜಿನ್ಗೆಲ್ಲ ಕಾಲ್ ಮಾಡಿ ಅವರೆಲ್ಲ ಮುಗ್ದೋಗಿತ್ತು. ಬಟ್ ಇನ್ನೂ ಪಕ್ಕದಲ್ಲಿ ಗಾಡಿ ಇತ್ತು, ಬಟ್ ಥ್ಯಾಂಕ್ ಗಾಡ್ ಯಾವುದೇ ಥರ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಸೊ ವಿ ಆರ್ ಸೇಫ್. ಅದಾದಮೇಲೆ ನಾನು ವೆಸ್ಟ್ ಸೈಡ್ ಸ್ವಲ್ಪ ವೀಡಿಯೋ ಎಲ್ಲ ಮಾಡೋಣ ಅಂದ್ಬಿಟ್ಟು ಸೋಮವಾರನೆಲ್ಲ ರೆಡಿ ಆಗಿಬಿಟ್ಟು ಹೊರಟಿದ್ದಾಯ್ತು. ಆ ಕಡೆಗೆಲ್ಲ ಹೋಗ್ಬೋದು. ಜಸ್ಟ್ ನಾನೇನೋ ಎಂಟ್ರೆನ್ಸಲ್ಲೇ ಇದ್ದೀನಿ, ನೋಡುವ ಕಲೆಕ್ಷನ್ಸ್ ಯಾವ ಥರ ಇದೆ ಅಂತ ಹೇಳಿ. ಒಂದು ಬ್ಲೇಸರ್ ಟೈಪಲ್ಲಿ ಒಂದು ಬಟ್ಟೆ ತೊಗೋಬೇಕು ಗೈಸ್ ನಾನು. ಈ ಥರದ್ದೊಂದು ಫಾರ್ಮಲ್ ಟೈಪಲ್ಲಿ ಬಟ್ಟೆ ತೊಗೋಬೇಕು. ಇದೆಲ್ಲ ಫಾರ್ಮಲ್ ಲಿಸ್ಟಲ್ಲಿರೋವಂಥದ್ದು. ಸೊ ಈ ಥರ ಇವಾಗಂತೂ ಇದು ಫುಲ್ ಟ್ರೆಂಡಿಂಗಲ್ಲಿರೋವಂಥದ್ದು. ಇದು ಬಂದು 1700 ರುಪೀಸ್ ಹೇಳಿ ಇದರಲ್ಲಿ ಹಾಕಿದ್ದಾರೆ, ಬಟ್ ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ಒಂದು ಕುರ್ತೀಸ್ ಇದೆ. ಕುರ್ತೀಸ್ಗಳೆಲ್ಲ ಬಂದು ನಿಮಗೆ ಸ್ಟಾರ್ಟಿಂಗ್ 699 ಇದೆ ಗೈಸ್. ವೆಸ್ಟ್ ಸೈಡಲ್ಲಿ ಏನಂದರೆ ಕ್ವಾಲಿಟೀಸ್ ತುಂಬ ಚೆನ್ನಾಗಿರುತ್ತೆ ಬಟ್ಟೆಗಳ್ದು. ಸೊ ದಟ್ಸ್ ದ ಬೆಸ್ಟ್ ಪಾರ್ಟ್. ಈ ಸೈಡ್ ಎಲ್ಲ ಬರೀ ಟ್ರೆಡಿಷ್ನಲ್ ವೇರ್ ಇದೆ. ದಿಸ್ ಇಸ್ ಮೈ ಔಟ್ಫಿಟ್. ಎಲ್ಲೋ ಕುರ್ತೀಸು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಯಾಕೆ ಅಂತ ಗೊತ್ತಿಲ್ಲ. ನಾನು ಹಾಕೊಂಡಂಗೆಲ್ಲ ಸಿಕ್ಕಾಪಟ್ಟೆ ಕಾಂಪ್ಲಿಮೆಂಟ್ ಸಿಗುತ್ತೆ. ದಿಸ್ ಇಸ್ ಸೋ ಗುಡ್. ಪಾಕೆಟ್ ಬೇರೆ ಇದೆ ಇದಕ್ಕೆ. ವೆರಿ ನೈಸ್. ಈ ಥರದ್ದು ತೊಗೋಬೇಕು ಗೈಸ್. ನಾನು ಒಂದು ಸಿಂಪಲ್ ಆಗಿರೋದು, ಒಂಥರ ಏರ್ಪೋರ್ಟ್ ಲುಕ್ಗೂ ಆಗುತ್ತೆ, ಎಲ್ಲ ಆಚೆ ಹೋದಾಗೂ ಚೆನ್ನಾಗಿರುತ್ತೆ. ದಿಸ್ ಇಸ್ ಫುಲ್ ಒನ್ ಟಾಪ್. ಇದು ಚೆನ್ನಾಗಿದೆ. ಇದು ಸೂಪರ್ ಆಗಿದೆ ಗೈಸ್. ಇದು ನಂಗೆ ಸಖತ್ ಇಷ್ಟ ಆಯಿತು. ಸೋ ಪ್ರಿಟಿ, ತುಂಬಾ ಚೆನ್ನಾಗಿದೆ ಗೈಸ್. ಬ್ಯಾಗ್ಗಳು ನೋಡಿ ಯಾವ ಥರ ಇದೆ. ಈ ಥರ ಫುಲ್ಲಾಗಿ ಓಪನ್ ಆಗುತ್ತೆ ಬ್ಯಾಗು. ಇಲ್ಲೊಂದು ಇದಿದೆ, ಇಲ್ಲೊಂದು ಸ್ವಲ್ಪ ಇಟ್ಕೋಬೋದು, ಇಲ್ಲೊಂದು ಸ್ವಲ್ಪ ಇಟ್ಕೋಬೋದು. ಸೊ ಇದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ. ಸ್ಪೆಷಲಿ ಮಕ್ಕಳನ್ನೆಲ್ಲ ಆಚೆ ಕರ್ಕೊಂಡೋದಾಗ ಈ ಥರ ದೊಡ್ಡ ದೊಡ್ಡ ಬ್ಯಾಗ್ ತೊಗೊಂಡೋಗಿ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಇವನ್ ಹುಡುಗಿರು ಕೂಡ ಈ ನಡುವೆ ಟ್ರೆಂಡಿಂಗಲ್ಲಿ ಇದನ್ನೇ ಹಾಕೊಳ್ಳೋಕೆ ಶುರು ಮಾಡಿದ್ದಾರೆ. ತುಂಬ ಚೆನ್ನಾಗಿರುತ್ತೆ. ಕ್ಯೂಟ್ ಬ್ಯಾಗ್ಸ್ ನೋಡಿ ಹೆಂಗಿದೆ ಅಂತ. ಸೊ ಪ್ರಿಟಿ. ಬಟ್ ನಂಗೆ ಈ ಥರ ಬ್ಯಾಗ್ ಏನು ಅಷ್ಟು ಇಷ್ಟ ಆಗಲ್ಲ ರೀಸರ್ಚ್. ಇಯರಿಂಗ್ಸ್ ಅಂತೂ ಕ್ರೇಜಿ ಇದೆ ಮಾತ್ರ, ಸಕ್ಕತ್ತಾಗಿದೆ. ಬ್ಯಾಂಗಲ್ಸು ಮತ್ತು ಬ್ರೇಸ್ಲೆಟ್ಸು. ನಾನಿದು ಯಾವುದು ತಗೊಳ್ಳಲ್ಲ, ಯಾವ ಥರ ಒಂದು ಬೇಕು ನನಗೆ. ಬ್ಯಾಂಗಲ್ಸ್ ಥರ ಬೇಕು. ಲೆಟ್ಸಿ, ನನಗೆ ಶೋರ್ ಇಲ್ಲ, ನೋಡಬೇಕು. ಬೆಲ್ಟು ಕೂಡ ನೋಡಿ ಎಷ್ಟೊಂದು ಡಿಸೈನ್ ಆಗಿ ಸಕ್ಕದಾಗಿ ಮಾಡಿದ್ದಾರೆ ಆಯಿತಾ. ನೀವು ಇದನ್ನು ಏನಂತಾರೆ ಅದನ್ನು ಸ್ಕರ್ಟ್ಸ್ಗಾದರೂ ಹಾಕ್ಕೋಬೋದು, ಜೀನ್ಸ್ಗಾದರೂ ಹಾಕ್ಕೋಬೋದು. ತುಂಬ ಚೆನ್ನಾಗಿದೆ. 399 ರುಪೀಸ್ ಇದು. ಬಟ್ ನಂಗೆ ತುಂಬ ಇಷ್ಟ ಆಯಿತು ಗೈಸ್ ಇದು. ಯಾವುದೋ ನಾನು ತೊಗೋಬೇಕು ಅಂದ್ಕೊಂಡಿದ್ದೀನಿ, ನೋಡುವ. ಸೈಜೆಲ್ಲ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ನಾನು. ವೆರಿ ನೈಸ್. ಲಕ್ಸುರಿ ಬ್ಯಾಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ, ಒಂಥರ ಕ್ಲಾಸಿ ಆಗಿದೆ. ಐ ಲವ್ ದಿಸ್. ಇದು ತುಂಬ ಇಷ್ಟ ಆಯಿತು. ಎಲ್ಲನೂ ಬಂದ್ಬಿಟ್ಟಿದೆ ಗೈಸ್ ಇವಾಗಂತೂ. ಎಂಥದಿಲ್ಲ ಅನ್ನಂಗಿಲ್ಲ. ಓ ಕರ್ಲಿಯರ್ ಕ್ರೀಮ್ ಬರ್ತಿದೆ. ಓ ದಿಸ್ ಇಸ್ ಸೋ ನೈಸ್. ಐ ವಿಲ್ ಗಿವ್ ಅ ಟ್ರೈ. ಇದೊಂದು ತಗೋತೀನಿ.
ಇನ್ನರ್ ವೇರ್ಸು ಕೂಡ ತುಂಬಾ ಚೆನ್ನಾಗಿದೆ ಗೈಸ್. ಆ್ಯಕ್ಚುಲಿ ಐ ಲವ್ ದ ಕ್ವಾಲಿಟಿ. ಇರೋ ಡ್ರೆಸ್ ಒಂಥರ ಚೆನ್ನಾಗಿದೆ. 399 ಬರ್ತಿದೆ. ಲೆಟ್ಸ್ ಸಿ ಒಂದ್ಸಲ. ಇಟ್ಸ್ ಎನ್ ಮೀಡಿಯಮ್ ನೋಡುವ. ಇವನ್ ಒಂದೊಂದು ಸ್ಲಿಪ್ಪರು ಕೂಡ ಸೂಪರ್ ಆಗಿದೆ ಗೈಸ್. ಸಿ ದ ಡೀಟೇಲಿಂಗ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಗೈಸ್ ಹೇಳೋದು ಎಕ್ಸ್ಪೆನ್ಸಿವ್ ಥಿಂಗ್ಸ್ ಆರ್ ಎಕ್ಸ್ಪೆನ್ಸಿವ್ ಅಂತಲೇ ಹೇಳಿಬಿಟ್ಟು. ನಂಗೆ ಅದ್ರ ವ್ಯಾಲ್ಯೂ ಇವಾಗ ಅರ್ಥ ಆಗ್ತದೆ ಆಯಿತಾ. ಅದು ಹಾಕೊಂಡಾಗ ಖುಷಿ ಕೊಡುತ್ತೆ. ಆ ಬಟ್ಟೆ ಕ್ವಾಲಿಟಿಯಿಂದ ಹಿಡಿದು ಪ್ರತಿಯೊಂದು ಚೆನ್ನಾಗಿರುತ್ತಲ್ಲ, ಅವಾಗ ಅನಿಸುತ್ತೆ ಓ ಕರೆಕ್ಟ್ ಅಲ್ವಾ, ನಾನು ಇದನ್ನೇ ತಗೋಬೇಕಾಗಿತ್ತಲ್ಲ ಅಂತ ಹೇಳಿಬಿಟ್ಟು. ಗೈಸ್ ನಾನು ಇವಾಗ ಏನೆಲ್ಲ ತೋರಿಸ್ತೀನಲ್ಲ, ಇದು 499 ರುಪೀಸ್ ಟಾಪು. ಸೊ ಇದೊಂದು ಪ್ಯಾಂಟ್ ನಂದೆ ಆಯಿತಾ. ಟಾಪ್ ಮಾತ್ರ ಅಲ್ಲಿ ತೊಗೊಂಬಂದಿರೋದು ಸ್ಲೀವ್ಲೆಸ್ಸು. ತುಂಬಾ ಚೆನ್ನಾಗಿದೆ ಆ್ಯಂಡ್ ತುಂಬ ಕಂಫರ್ಟಬಲ್ ಆಗಿದೆ. ನಾನು ಸ್ವಲ್ಪ ಲೂಸ್ ಆಗಿರೋದೇ ನೋಡಿದೆ, ಬಟ್ ನಾನು ತಗೊಳ್ಳಲ್ಲ, ಜಸ್ಟ್ ತೋರಿಸ್ತಿರೋದಷ್ಟೇ. ಚೆನ್ನಾಗಿದೆ, ತುಂಬ ಕಾಂಫಿ ಆಗಿದೆ. ಈ ಥರ ಹೈ ವೇಸ್ಟ್ ಜೀನ್ಸ್ ಇದ್ದರೆ ನೀವು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟ್ರಾವೆಲ್ ಮಾಡ್ಬೇಕಾದ್ರೆ ಅಥವಾ ಬ್ರಂಚ್ಗೆಲ್ಲ ಹೋಗ್ಬೇಕಾದ್ರೆ ಪರ್ಫೆಕ್ಟ್ ಆಗಿರುತ್ತೆ ಗೈಸ್. ಐ ಲವ್ ಇಟ್. ಆ್ಯಕ್ಚುಲಿ ಇದಕ್ಕೆ ಡಿಫ್ರೆಂಟಾಗಿ ಇನ್ನರ್ ವೇರ್ ಹಾಕಬೇಕು. ಸೊ ನಾನು ಹಾಕಿರೋದಷ್ಟು ಮ್ಯಾಚ್ ಆಗ್ತಿಲ್ಲ, ಬಟ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ತುಂಬ ಕಂಫರ್ಟಬಲ್ ಆಗಿದೆ. ಐ ಜಸ್ಟ್ ಲವ್ ಇಟ್ ಆ್ಯಂಡ್ ತುಂಬಾ ಇಷ್ಟ. ಇದು ಕೂಡ ನನಗೆ ಬಿಕಾಸ್ ಜುಡಿಯೋದಲ್ಲಿ ಈ ಥರ ನೋಡಿದೆ, ಬಟ್ ಅದಕ್ಕೆ ಇನ್ನರ್ ಏನಪ್ಪ ಪ್ಯಾಡೆಡ್ ಇತ್ತು, ಬಟ್ ದಿಸ್ ಇಸ್ ನಾಟ್ ಪ್ಯಾಡೆಡ್ ಆ್ಯಕ್ಚುಲಿ. ಬಟ್ ತುಂಬಾ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿದೆ ಆ್ಯಕ್ಚುಲಿ. ತುಂಬ ಸ್ಟ್ರೆಚಬಲ್ ಬಟ್ಟೆ ಇದೆಲ್ಲ. ಇದು ಕೂಡ 499 ರುಪೀಸೇ ಗೈಸ್. ಇದು ಕೂಡ ಸೂಪರ್ ಆಗಿದೆ ಗೈಸ್, ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಸಿ ದಿಸ್ ಇಸ್ ಸೋ ಪ್ರಿಟಿ. ನನಗೆ ಈ ಥರ ವೈಟ್ ಟಿ ಶರ್ಟ್ಗಳು ಇನ್ನೂ ಸ್ವಲ್ಪ ಜಾಸ್ತಿ ತೆಗಿಬೇಕು ಅಂತ ಅನ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಹೆಂಗೆ ಅನ್ನಿಸ್ತು ಅಂತ ಡೂ ಲೆಟ್ ಮಿ ನೋ. ಆರೆಂಜ್ ಕಲರ್, ಇಟ್ಸ್ ನಾಟ್ ಪ್ರಾಪರ್ ಆರೆಂಜ್ ಕಲರ್, ಸ್ವಲ್ಪ ಡಾರ್ಕ್ ಆರೆಂಜ್ ಕಲರ್ದು ನೆಕ್ಗೆ ಮತ್ತು ಸೈಡಲ್ಲಿ ಇದು ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಸೊ ಈ ಥರದೊಂದು ಸ್ವಲ್ಪ ಕೋಟ್ ಥರ ಮತ್ತು ಏನಂದರೆ ಡೆನಿಮ್ ಥರದ್ದೇನೋ ಟ್ರೈ ಮಾಡಬೇಕು ಅಂದ್ಕೊತಿದ್ದೆ, ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಆ್ಯಕ್ಚುಲಿ. ಹಿಂದಗಡೆ ಟೈಪ್ ಕೊಟ್ಟಿದ್ದರೆ ನೀವು ಎಷ್ಟು ಬೇಕೋ ಅಷ್ಟು ಟೈಪ್ ಮಾಡ್ಕೋಬೋದು. ಆ್ಯಂಡ್ ಇದು ಮೀಡಿಯಮ್ ಸೈಜಲ್ಲಿ ತೊಗೊಂಬಂದೆ. ಸ್ವಲ್ಪ ಲೂಸ್ ಇದೆಯಾ ಅಂತ, ಬಟ್ ಚೆನ್ನಾಗಿದೆ. ಪಾಕೆಟ್ ಇಲ್ಲ, ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪರ್ಫೆಕ್ಟ್. ಚೆನ್ನಾಗಿದೆ ಗೈಸ್. ಸಿ ಯಾ ಗೈಸ್, ಈ ಟಾಪ್ ಅಂತೂ ಪ್ಯಾಡೆಡ್ ಆಯಿತಾ. ತುಂಬ ಪರ್ಫೆಕ್ಟಾಗಿ ಕುತ್ಕೊಂಡಿದೆ ನನ್ನ ಬಾಡಿಗೆ. ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗಂತೂ. ತುಂಬಾ ಚೆನ್ನಾಗಿದೆ ಗೈಸ್. ಐ ಲವ್ ಇಟ್. ಇದು ಹಾಕೊಂಡು ಇದ್ರ ಮೇಲೆ ಟಿ ಶರ್ಟ್ ಆದ್ರೂ ಹಾಕೋಬೋದು, ಅಥವಾ ಹಿಂಗೆ ಆದರೂ ಹಾಕ್ಕೊಂಡು ಹೋಗ್ಬೋದು. ಪರ್ಫೆಕ್ಟಾಗಿ ಕಾಣಿಸುತ್ತೆ. ಅದಕ್ಕೆ ವೆಸ್ಟ್ ಸೈಡ್ ಇಸ್ ವೆಸ್ಟ್ ಸೈಡ್ ಅಂತ ಹೇಳೋದು. ಐ ಲವ್ ಇಟ್. ತುಂಬ ಚೆನ್ನಾಗಿದೆ ಗೈಸ್, ಬಟ್ಟೆ ತುಂಬ ಚೆನ್ನಾಗಿದೆ. ವೆಸ್ಟ್ ಸೈಡು ಈವನ್ ಮನೆಗೂ ತುಂಬ ಐಟಮ್ಸ್ ತೊಗೊಳಕ್ಕೆ ಫೇಮಸ್ ಗೈಸ್. ಎಷ್ಟೊಂದು ಚೆನ್ನಾಗಿದೆ ನೋಡಿ. ಸೋ ಗುಡ್ ಆ್ಯಕ್ಚುಲಿ. ನೀವೇನಾದ್ರು ಹೊಸದಾಗಿ ಮನೇನ ಎಸ್ಥೆಟಿಕ್ಕಾಗಿ ರೆಡಿ ಮಾಡಬೇಕು ಅಂತ ಇದ್ದರೆ ಐ ಥಿಂಕ್ ದಿಸ್ ಇಸ್ ದ ಪ್ಲೇಸ್. ಬಟ್ ಪ್ರೈಸಸ್ಸು ಹಾಗೆ ಇರುತ್ತೆ, ಬಟ್ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿರುತ್ತೆ. ಬಟ್ ಕೇರ್ಫುಲ್ ಆಗಿರಬೇಕು. ಟಚ್ ಆದರೂ ಪೇ ಮಾಡಿ ಹೋಗ್ಬೇಕಾಗುತ್ತೆ. ವೆರಿ ನೈಸ್. ತುಂಬಾ ಚೆನ್ನಾಗಿದೆ. ಐ ಜಸ್ಟ್ ಲವ್ ಇಟ್. ಸೊ ಗೈಸ್, ಸ್ವಲ್ಪ ಮಳೆ ಬರ್ತದೆ ಆ್ಯಂಡ್ ಟೈಮ್ ಬಂದು 6:20 ಆಗ್ತದೆ. ನೀವು ಆಲ್ರೆಡಿ ವಿಡಿಯೋ ನೋಡಿದ್ದೀರಾ ಏನಾಯಿತು ಅಂತ ಹೇಳಿಬಿಟ್ಟು. ಸೊ ದಟ್ಸ್ ದ ಓನ್ಲಿ ಥಿಂಗ್. ಕರೆಂಟ್ ಇಲ್ಲ, ವಾಟರ್ ಇಲ್ಲ, ವಾಟ್ ಟು ಡೂ. ನಾನು ವೆಸ್ಟ್ ಸೈಡಲ್ಲಿ ಇದೊಂದು ತೊಗೊಂಡೆ ಗೈಸ್. ನೆಕ್ಸ್ಟು ಇದನ್ನು ಅಲ್ಲೇ ಪಕ್ಕದಲ್ಲಿ ಒಂದು ಮಾಲ್ ಇತ್ತು ಅಂತ ಹೋಗಿ ಬಾಡಿ ಶೇವ್ ಮಾಡೋದು ಒಂದು ರೇಸರ್ನ ತೊಗೊಂಬಂದೆ. ಆ್ಯಂಡ್ ಇದಕ್ಕೆ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕರ್ಲಿ ಪ್ರಾಡಕ್ಟ್ಸ್ನ ತೊಗೊಂಡಿದ್ದೀನಿ. ಅದು ಯಾವ್ದಾದ್ರು ವೀಡಿಯೋದಲ್ಲಿ ಸಪ್ರೇಟಾಗಿ ಶಾರ್ಟ್ಸ್ ಮಾಡಿ ಹಾಕ್ತೀನಿ, ಅವಾಗ ಹೋಗಿ ಚೆಕ್ ಮಾಡಿ. ಆ್ಯಂಡ್ ದೆನ್ ಬಂದು ಬಾಡಿ ವಾಶ್ ಖಾಲಿ ಆಗಿತ್ತು, ಲಕ್ಸ್ದು ತೊಗೊಂಬಂದೆ. ಇದು ಚೆನ್ನಾಗಿದೆ, ಸ್ಮೆಲ್ಲು. 99 ರುಪೀಸು. ಇದೊಂದು ತೊಗೊಂಡೆ. ಸೊ ಅಷ್ಟೇ. ಆ್ಯಂಡ್ ಕರೆಂಟ್ ಬರಲ್ಲ, ಐ ನೋ ದಟ್. ಸ್ವಲ್ಪ ನೀರಿದೆ, ಅದರಲ್ಲೇ ಮ್ಯಾನೇಜ್ ಮಾಡಬೇಕು ಇವಾಗ.
ಐ ರಿಯಲಿ ಡೋಂಟ್ ನೋ ವಾಟ್ ಟು ಡೂ. ನಮ್ಮ ಓನರ್ಗೆ ಮೆಸೇಜ್ ಮಾಡಿದ್ದೀನಿ, ಲೆಟ್ಸ್ ಸಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾನು ಮತ್ತೆ ಹಳೆ ಫೇಸ್ ವಾಶ್ನ ಯೂಸ್ ಮಾಡ್ತಿದ್ದೀನಿ, ಬಿಕಾಸ್ ನನಗೆ ಯಾವುದೂ ಅಷ್ಟು ಚೆನ್ನಾಗಂತ ಅನ್ನಿಸ್ತಿಲ್ಲ. ಅದಕ್ಕೋಸ್ಕರ ಇದು ಸಿಂಪಲ್ದು, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತಲ್ವಾ. ಆ್ಯಕ್ಚುಲಿ ಏನು ಗೊತ್ತಾ, ನನ್ನ ಮನೆ ಬಿಲ್ಡಿಂಗ್ ಅಂದರೆ ಕಿಟಕಿ ಹತ್ರ ನಿಂತ್ಕೊಂಡ್ರೆ ಆ ಕಡೆ ಇನ್ನೊಂದು ಬಿಲ್ಡಿಂಗ್ ಇದೆ. ಅವರು ರಿಟೈರ್ಡ್ ಪೊಲೀಸ್ ಆಫೀಸರ್ ಅಂತ. ಅವ್ರ ಪಾಪ ಅವರೇ ಫಸ್ಟ್ ನೋಡಿರೋದು. ಕೋಲ್ ತೊಗೊಂಡು ನನ್ನ ಕಿಟಕಿಗೆ ಹೊಡೆದ್ರಂತೆ. ನನ್ನ ಅದು ಸ್ವಲ್ಪ ಉದ್ದ ಕೋಲ್ ತೊಗೊಂಡು ಹೊಡಿಬೇಕಾಯ್ತು, ಇಲ್ಲಾಂದರೆ ನನಗೆ ಟಚ್ ಆಗಲ್ಲ ನಮ್ಮ ಕಿಟಕಿಗೆ. ಎದ್ದೋಗು ಅಂತ. ಪಾಪ ನನಗೆ ಜ್ಞಾನನೇ ಇಲ್ಲ, ಮಲ್ಕೊಂಬಿಟ್ಟಿದ್ದೀನಿ ಅಷ್ಟಾಗಿ. ಅದು ಹಾಲಲ್ಲೇ ಮಲಗಿದೆ, ಬಟ್ ಅದು ಟವರ್ ಫ್ಯಾನ್ ಸೌಂಡ್ ಇರೋ ಕಾರಣ ನನಗೆ ನಿದ್ದೆನೇ ಗೊತ್ತಾಗಲಿಲ್ಲ. ಅಲ್ಲಿವರೆಗೂ ಇದಾಗಿದೆ. ಬಟ್ ನಂದು ಯಾವಾಗ ಅದು ಫ್ಯೂಸ್ ಬಾಕ್ಸ್ ಯಾವಾಗ ಫೈರ್ ಆಯಿತು, ಆವಾಗ ನನ್ನ ಮನೇಲಿ ಕರೆಂಟ್ ಹೋಗಿದ್ದು. ಅವಾಗ ನನಗೆ ಎಚ್ಚರ ಆಯಿತು. ವಾಶ್ರೂಮ್ಗೆ ಹೋದಾಗ ಫುಲ್ ಹೊಗೆ ಆಯಿತಾ. ಓ ಮೈ ಗಾಡ್, ನಂಗೆ ಅವಾಗ ಗೊತ್ತಾಯ್ತು ಏನೋ ಆಗ್ತಿತ್ತು. ಕಿಟಕಿ ಓಪನ್ ಮಾಡಿದ್ರೆ ಫುಲ್ ಸ್ಮೋಕ್, ಎಲ್ಲ ಕಡೆ ಸ್ಮೋಕ್ ಆಗಿದೆ. ಆಮೇಲೆ ಕೆಳಗಡೆಗೆ ಇಳ್ಕೊಂಡು ಹೋಗಿ ನೋಡಿದಾಗ ಹಿಂಗಾಗಿತ್ತು ಗೈಸ್. ನಾನು ಇವತ್ತು ಹೇರ್ ವಾಶ್ ಮಾಡಬೇಕಾಗಿತ್ತು, ಬಟ್ ಆಗಲಿಲ್ಲ. ಫ್ಲಾಕ್ಸೀಡ್ ಜೆಲ್ನ ಅಪ್ಲೈ ಮಾಡ್ಕೊಂಡಿದ್ದೆ, ಮನೇಲೇ ಮಾಡಿದ್ದೆ ನಾನು ಲಾಸ್ಟ್ ವೀಕ್ ಅನ್ಸುತ್ತೆ. ಅದನ್ನೇ ಅಪ್ಲೈ ಮಾಡಿಕೊಂಡೆ. ಲಿಪ್ ಬಾಮ್ ಹಾಕೊಂತೀನಿ. ನೋಡಿ, ಈ ಲೈಟು ಈ ತರ ಕತ್ತಲ್ಲಿ ನಿಮ್ಗೆ ಇಷ್ಟು ಬೆಳಕು ಕೊಡುತ್ತೆ. ಈಗ ಹತ್ರಕ್ಕೆ ಬಂದ್ರೆ ಈ ತರ ನೀವು ಮೇಕಪ್ ಎಲ್ಲ ಮಾಡ್ಕೋಬೇಕಾದ್ರೆ, ನೈಟ್ ಶೂಟ್ಸ್ ಎಲ್ಲ ಮಾಡ್ಬೇಕಾದ್ರೆ ಚೆನ್ನಾಗಿರುತ್ತೆ. ನಾನು ನೈಟ್ ಸೆರಮ್ನ ಹಾಕೊಂತಿಲ್ಲ, ಬಿಕಾಸ್ ಇಲ್ಲೆಲ್ಲ ಸ್ವಲ್ಪ ಡ್ರೈ ಆಗಿದೆ. ಮೊನ್ನೆ ಇನ್ನೂ ಜಾಸ್ತಿ ಡ್ರೈ ಆಗಿತ್ತು. ಆಮೇಲೆ ವ್ಯಾಸ್ಲಿನ್ ಹಾಕಿದೆ, 1 ನೈಟ್ಗೆಲ್ಲ ಏನೋ ಡ್ರೈನೆಸ್ ಎಲ್ಲ ಕಡಿಮೆ ಆಗೋಯ್ತು. ಅದಕ್ಕೆ ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತಿದ್ದೇನೆ. ಅದೇನೋ ಗೊತ್ತಿಲ್ಲ, ಸಡನ್ ಆಗಿ ಬಂದಿದೆ. ಮೇ ಬಿ ಫೇಸ್ ವಾಶ್ ಚೇಂಜ್ ಆಗಿದ್ದಕ್ಕೋ ಏನೋ ಗೊತ್ತಿಲ್ಲ. ಈ ಒಂದು ಪಾರ್ಟಲ್ಲಿ ಡ್ರೈನೆಸ್ ಜಾಸ್ತಿ ಇದೆ. ಮತ್ತೆ ಮೂಗ್ ಹತ್ರ ಸೈಡಲ್ಲಿ. ಮೇಕಪ್ ಮುಂಚೆ ಪ್ರೈಮರ್ ಯೂಸ್ ಮಾಡ್ತಾರೆ ಗೊತ್ತಾ, ಮೇಕಪ್ ಚೆನ್ನಾಗಿ ಕುತ್ಕೊಳ್ಳಿ ಸ್ಮೂತ್ ಆಗಿ, ಅಥವಾ ನಾವು ಹೆಂಗೆ ಹಾಕಿರ್ತೋ ಹಾಗೆ ಇರಲಿ ಅಂತ. ಇನ್ಸ್ಟೆಡ್ ಆಫ್ ಪ್ರೈಮರ್ ಯೂಸ್ ಮಾಡೋಕ್ಕಿಂತ ವ್ಯಾಸ್ಲಿನ್ ಜೆಲ್ಲಿನೂ ಯೂಸ್ ಮಾಡ್ಬೋದು, ಅದು ಚೆನ್ನಾಗಿ ಕುತ್ಕೊಳ್ಳುತ್ತೆ, ಹೆಲ್ಪ್ ಮಾಡುತ್ತೆ ಮೇಕಪ್ ಚೆನ್ನಾಗಿ ಕುತ್ಕೊಳ್ಳೋಕ್ಕೆ. ನಾನು ಟ್ರೈ ಮಾಡಿದ್ದೀನಿ. ಸೊ ದಟ್ಸ್ ಇಟ್. ನೋಡುವ ಊಟಕ್ಕೆ ಏನೆಲ್ಲ ತಿಂತೀನಿ ಅಂತ ತೋರಿಸ್ತೀನಿ. ಆಲ್ರೆಡಿ ಮಧ್ಯಾಹ್ನ ಏನು ಮಾಡಿದ್ದು ಅದೇ ಊಟಕ್ಕೆ ಇವಾಗಲೂ ಸಹ. ಸೊ ಅದನ್ನೇ ಊಟಕ್ಕೆ ಅಂತ ಬಂದು ಮಧ್ಯಾಹ್ನ ಏನಪ್ಪ ಆಲೂಗಡ್ಡೆ ಮತ್ತು ಬೀನ್ಸ್ ಹಾಕೊಂಡು ಸ್ವಲ್ಪ ಪಲ್ಯ ಮಾಡಿದ್ದೆ, ಅದೇ ಇದೆ. ಅದನ್ನೇ ಮತ್ತೆ ತಿನ್ಬೇಕು ನಾನು ಇವಾಗ. ನೆಕ್ಸ್ಟು ಬಂದು ಪನ್ನೀರ್ ಇದೆ, ಪನ್ನೀರು ತಿನ್ನಬೇಕು. ಚಪಾತಿನ ಏನು ಕಲಸಿಟ್ಟಿದ್ದೀನಿ ಇವಾಗ ತಿನ್ನೋಕ್ಕೆ. ಇವಾಗ ಮಾಡ್ಕೋಬೇಕು ಚಪಾತಿ. 2 ಚಪಾತಿ ಆಗೋ ಥರ ಕಲಸಿಟ್ಟಿದ್ದೀನಿ. ಇದೇ ಇವತ್ತಿನ ಊಟ ಗೈಸ್.